ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮ್ಮ ಈ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಇವತ್ತು ಈ ಲೆವೆಲ್ ನ ಒಂದು ಸಪೋರ್ಟ್ ಆಗಿ ತಗೊಂಡು ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಟ್ರೇಡ್ ಮಾಡಿದೆ. ಅದಾದ್ಮೇಲೆ ಬ್ರೇಕ್ಔಟ್ ಮಾಡಿ ನಮ್ಗೆ ಇಲ್ಲಿ ಮಾರ್ಕೆಟ್ ಕ್ಲೋಸ್ ಕೊಟ್ಟಿದೆ. ಈ ಒಂದು ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ. ಸೊ ಈ ಕ್ಯಾಂಡಲ್ ಗಿನ್ನ ಅಂದ್ರೆ ನಮ್ಮ ಈ ಲೆವೆಲ್ ಗಿನ್ನ ಸ್ವಲ್ಪ ಮೇಲೆ ಬಂದು ರಿವರ್ಸಲ್ ತಗೊಂಡಿದೆ. ಬಟ್ ಸೂಪರ್ ಆಗಿ ಟ್ರೇಡ್ ಮಾಡಿದೆ ನಾನು ಇವತ್ತು. ಅದಕ್ಕೋಸ್ಕರ ನನ್ನ ತಮ್ನೈಲ್ ನ ಭರ್ಜರಿ ಬೇಟೆ ಅಂತ ಹಾಕಿರೋದು. ಓಕೆನಾ. ಸೊ ಒಂದ್ 2 ಟ್ರೇಡ್ ಮಾಡಿದ್ವಿ ಇವತ್ತು ನಾವು. ಬಟ್ 2 ಕೂಡ ನಮಗೆ ಸೂಪರ್ ಆಗಿ ಪ್ರಾಫಿಟ್ ಕೊಡ್ತು. ಒಂದೊಳ್ಳೆ ಮಾರ್ಕೆಟ್ ಅಲ್ಲಿ ಇವತ್ತು ಅರ್ನ್ ಮಾಡಿದ್ವಿ ನಾವು. ಸೊ ಹಾಗೆ ನನಗೆ ವಾಟ್ಸ್ಆಪ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು, ನಾಯಕ್ ಅಂತ. ಸೊ ಅವ್ರೇನೋ ಇಲ್ಲಿ ಎಂಟ್ರಿ ತಗೊಂಡಿದಾರಂತೆ. ಇಲ್ಲಿ ಅವರು ಸ್ಟಾಪ್ ಲಾಸ್ ಹಿಟ್ ಆಗಿ ಅವ್ರ ಟಾರ್ಗೆಟ್ ಹಿಟ್ ಆಗೋ ಕಡೆ ಹೋಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಲಿ ಅವರು 22 ಟ್ರೇಡ್ ತಗೊಂಡಿದ್ದಾರೆ. ಅಂದ್ರೆ ನಮ್ಮ ಚಾನಲ್ ನ ಜಾಯಿನ್ ಆದ್ಮೇಲೆ ಸೊ SR ಲೆವೆಲ್ ಇಟ್ಕೊಂಡು ಹಾಗೆ ವೇವ್ ಅನಾಲಿಸಿಸ್ ಇಟ್ಕೊಂಡು ಸೊ ಅದರಲ್ಲಿ ಅವ್ರಿಗೆ 11 ಟ್ರೇಡ್ಸ್ ಏನಾಗಿದೆ, ಸ್ಟಾಪ್ ಲಾಸ್ ಹಿಟ್ ಆಗಿ ಟಾರ್ಗೆಟ್ ಹಿಟ್ ಆಗಿದೆ. ಸೊ ಅದಕ್ಕೆ ಏನ್ ಮಾಡೋದು ಅಂತ ನನಗೆ ಪಿಂಗ್ ಮಾಡಿದ್ರು. ಹಾಗೆ ನಾನು ಅವ್ರಿಗೆ ಕೇಳಿದೆ, ನೀವು ಯಾವ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಿದ್ರಿ, ಹಾಗೆ ಎಷ್ಟು ಸ್ಟಾಪ್ ಲಾಸ್ ಇಟ್ಟಿದ್ರಿ, ಹಾಗೆ ಎಷ್ಟು ಟಾರ್ಗೆಟ್ ಇಟ್ಟಿದ್ರಿ ಅಂತ. ಅವ್ರ ಅದಕ್ಕೆ ಏನಂದ್ರು ಅಂತಂದ್ರೆ ಔಟ್ ಆಫ್ ದ ಮನಿ ಬೈ ಮಾಡಿದ್ದೆ, ಹಾಗೆ 55 ಪಾಯಿಂಟ್ಸ್ ಟಾರ್ಗೆಟ್ ಅಂತ ಅಂದ್ರು. ಬಟ್ ನನ್ಗೆ ಇಲ್ಲಿ ಸ್ವಲ್ಪ ಏನೋ ಡೌಟ್ ಆಯ್ತು. ಬಟ್ ಅಷ್ಟು ಕರೆಕ್ಟ್ ಅಂತ ಅನ್ಸಿಲ್ಲ ಇದು. ಬಟ್ ನಾನು ಹೇಳೋದೇನಂತಂದ್ರೆ, ನೀವು ಔಟ್ ಆಫ್ ದ ಮನಿ ಬೈ ಮಾಡ್ತಿದ್ದೀರಾ ಅಂತಂದ್ರೆ ಅದು ತುಂಬಾ ಡೇಂಜರಸ್ ಆಪ್ಷನ್ ಬೈಯರ್ಸ್ಗೆ. ಸೊ ದಯವಿಟ್ಟು ನೀವು ಆಪ್ಷನ್ ನ ತಿಳ್ಕೊಂಡು ನೀವು ಟ್ರೇಡ್ ಮಾಡಬೇಕು. ಸೊ ಬಟ್ ಓಕೆ, ನೀವು ರಿಯಲ್ ಮನಿ ಹಾಕ್ತಾ ಇಲ್ಲ, ಸೊ ಕಲಿತಾ ಇದ್ರೆ ಅದೊಂದು ಗುಡ್ ಅಂತ ಅನ್ಬೋದು. ಬಟ್ ಒಂದ್ ಹೇಳ್ತೀನಿ ಕೇಳಿ, ಎಲ್ಲಾ ಆಪ್ಷನ್ ಬೈಯರ್ಸ್ಗೂ ಯಾವಾಗ್ಲೂ ಅಟ್ ದ ಮನಿ, ಓಕೆ, ATM ಇಲ್ಲ ITM ಅಲ್ಲಿ ನೀವು ಬೈ ಮಾಡ್ಬೇಕು. ಇಂದ ಮನಿಯಲ್ಲಿ, ಇಂದ ಮನಿ ಅಂತಂದ್ರೆ ತೀರಾ ಇಂದ ಮನಿ ಹೋಗಬಾರ್ದು. ಸೊ ಈಗ 25,000 ನಮ್ಗೆ ATM ಅಂತ ಅಂದ್ರೆ ನೀವು 24,900 ಇಂದ ಮನಿ ಬೈ ಮಾಡಬಹುದು, ನೋ ಪ್ರಾಬ್ಲಮ್. ಓಕೆ, ಅಂದ್ರೆ ನಾನು ಕಾಲ್ ಸೈಡ್ ಹೇಳ್ತಾ ಇರೋದು. ಬಟ್ ನೀವು OTM ಬೈ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಅಲ್ಲಿ ನೀವು ಯಾವುದೇ ಸ್ಟಾಪ್ ಲಾಸ್ ಇಟ್ಟರು ಏನು ಆಗಲ್ಲ. ನಿಮ್ಮ ಮಾರ್ಕೆಟ್ ನಿಮ್ಮ ರಿವರ್ಸಲ್ ಹೊಡಿತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಸ್ಟಾಪ್ ಲಾಸ್ ಇಟ್ ಆಗುತ್ತೆ. ಯಾಕೆ ಅಂದ್ರೆ ನಿಮ್ಗೆ ಅದು ಕರೆಕ್ಟ್ ಆಗಿರುವಂತ ಆಪ್ಷನ್ ಟ್ರೇಡಿಂಗ್ ಬೈ ಮಾಡೋ ಮೆಥಡ್ ಅಲ್ಲ. ಸೊ ಒಂದ್ ಹೇಳ್ತೀನಿ ಕೇಳಿ, ನಿಮ್ಗೆ ನೀವು ಇಲ್ಲಿ ಬೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಔಟ್ ಆಫ್ ದ ಮನಿ ಅಂದ್ರೆ ಈಗ 25,000 ಇದೆ ಅಟ್ ದ ಮನಿ. ಸೊ ನೀವೇನ್ ಮಾಡ್ತೀರಾ, 25,200 ಔಟ್ ಆಫ್ ದ ಮನಿ ಬೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಒಂದು 20 ರೂಪೀಸ್ಗೆ ಬೈ ಮಾಡಿದ್ರಿ. ಓಕೆ, ಸೊ ನಿಮ್ಗೆ ಏನಾಯ್ತು, ಮಾರ್ಕೆಟ್ ಹಿಂಗೆ ಕೆಳಗಡೆ ಬಂತು, ಒಂದ್ ಸ್ವಲ್ಪ ಪ್ರಾಫಿಟ್ ಬಂದ್ರಿ. ಅಗೇನ್ ಮತ್ತೆ ಇದೇ ಲೆವೆಲ್ಗೆ ಬಂತು ಅಂತಂದ್ರೆ ಏನಾಗುತ್ತೆ, ನಿಮಗೆ ಪ್ರೀಮಿಯಂ ನೀವೇನ್ ಬೈ ಮಾಡಿರ್ತೀರಲ್ವ ಈ 20 ರೂಪೀಸ್, ಅದು ನಿಮಗೆ 19 ರೂಪೀಸ್ ಆಗುತ್ತೆ. ಓಕೆ, ಅಥವಾ ಒಂದು ಸ್ವಲ್ಪ ಹೊತ್ತು ಹಿಂಗೆ ಹೋಲ್ಡ್ ಮಾಡ್ತು ಅಂತಂದ್ರೆ ಅದು ನಿಮಗೆ 17 ರೂಪೀಸ್ ಆಗುತ್ತೆ. ಸೊ ಈಸಿಯಾಗಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಡುತ್ತೆ. ಅವಾಗ ಮಾರ್ಕೆಟ್ ಇನ್ನ ಸ್ವಲ್ಪ ರಿವರ್ಸಲ್ ಬಂತು, ನಿಮ್ ಸ್ಟಾಪ್ ಲಾಸ್ ಇಲ್ಲಿದೆ ಅಂದ್ರೆ ಇಲ್ಲಿವರೆಗೂ ಬರೋಕ್ಕಿಂತ ಮೊದಲು ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗ್ಬಿಡುತ್ತೆ. ಅಂದ್ರೆ ನೀವು ಎಕ್ಸಿಟ್ ಆಗಿಲ್ಲ ಅಂದ್ರೂ ನಿಮಗೆ ಜಾಸ್ತಿ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಒಂದು 15, 14 ಈ ತರ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಔಟ್ ಆಫ್ ದ ಮನಿ ಬೈ ಮಾಡಬಾರ್ದು. ಸೈಡ್ ವೇಸ್ ಹೋದ್ರೆ ಅಥವಾ ಒಂದು ಸ್ವಲ್ಪ ರಿವರ್ಸಲ್ ಆದ್ರೂ ಪ್ರೀಮಿಯಮ್ ಬೇಗ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಅವರು ಪೊಸಿಷನ್ ಗಳನ್ನ ಎಕ್ಸಿಟ್ ಆಗ್ತಾ ಇರ್ತಾರೆ. ಓಕೆನಾ. ಸೊ ಅದಕ್ಕೋಸ್ಕರ ನೀವು ಔಟ್ ಆಫ್ ದ ಮನಿ ಟಚ್ ಮಾಡಕ್ಕೆ ಹೋಗ್ಬೇಡಿ. ನಾನೊಂದು ಆಪ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಸದ್ಯದಲ್ಲೇ, ಆದಷ್ಟು ಬೇಗ. ಯಾವ ತರ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಬೇಕು, ಏನ್ ಮಾಡಬೇಕು ಅಲ್ಲೊಂದೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ಆ ವಿಡಿಯೋನ ನೋಡಿ. ಬಟ್ ಇವಾಗ ನೀವು ಪೇಪರ್ ಟ್ರೇಡ್ ಮಾಡ್ತಾ ಇದ್ದೀರಾ, ಸೂಪರ್. ಹಾಗೆ ನಿಮಗೆ ಚಾರ್ಟ್ ಅನಲೈಸ್ ಮಾಡೋ ಸ್ಕಿಲ್ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿದೆ ಅಂತ ಅನ್ಕೊಂತೀನಿ ನಾನು. ಈ ಒಂದು ಎಂಟ್ರಿ ಇದೆಯಲ್ಲ, ಇದು ಪರ್ಫೆಕ್ಟ್ ಎಂಟ್ರಿ. ಸೊ ನಾನು ಇಲ್ಲೇ ಎಂಟ್ರಿ ತಗೊಂಡೆ ಅಟ್ ದ ಮನಿ. ಸೊ ಅದಾದ್ಮೇಲೆ ಇಲ್ಲಿ ಎಕ್ಸಿಟ್ ಆದೆ. ಆಲ್ಮೋಸ್ಟ್ ಒಂದು 30 ಪಾಯಿಂಟ್ಸ್ ನನಗೆ ಇಲ್ಲಿ ಕ್ಯಾಪ್ಚರ್ ಮಾಡಕ್ಕಾಯ್ತು. ಓಕೆ, ಸೊ ಒಂದು ಒಳ್ಳೆ ಟ್ರೇಡ್ ಆಯ್ತು. ಅದಾದ್ಮೇಲೆ ಅದಕ್ಕಿಂತ ಮೊದಲು ನಾನು ಫಸ್ಟ್ ಇಲ್ಲಿ ಎಂಟ್ರಿ ತಗೊಂಡಿದ್ದೆ. ಓಕೆ, ನಾನು ಅದಕ್ಕೆ ನನ್ನ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಈ ಕ್ಯಾಂಡಲ್ ಜನರೇಟ್ ಆಗ್ತಿದ್ದಾಗಲೇ ನಾನು ಎಂಟ್ರಿ ತಗೊಂಡೆ. ಇಲ್ಲಿ 30 ರೂಪೀಸ್ ಸ್ಟಾಪ್ ಲಾಸ್ ಇಟ್ಟೆ, ಟಾರ್ಗೆಟ್ ಇಲ್ಲಿವರೆಗೂ ಇಟ್ಟಿದ್ದೆ. ಇಲ್ಲಿ ನನಗೆ 40 ರೂಪೀಸ್ ಬಂತು. ಸೊ ಯಾಕಂತಂದ್ರೆ ಪ್ರೀಮಿಯಂ ಸಡನ್ ಆಗಿ ಮೂವ್ ಆಯ್ತು. ನಾನು ಒಂದು 30 ರೂಪೀಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಟ್ರೈಕ್ ಪ್ರೈಸ್ 24,700 ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನೀವು ಒಂದ್ಸರಿ ಆ ಪ್ರೀಮಿಯಂ ಹೋಗಿ ಚೆಕ್ ಮಾಡಿ, ನೀವು ಆ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಿ ಆಪ್ಷನ್ ಚಾರ್ಟ್ ಅಲ್ಲಿ. ಸೊ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಳ್ಳೆ ಒಂದು ಮೂವ್ಮೆಂಟ್ ಕೊಡ್ತು, ಒಳ್ಳೆ ಪ್ರಾಫಿಟ್ ಆಯ್ತು. ಅದಾದ್ಮೇಲೆ ನೋಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು 24,800. ಓಕೆ, ಸೇಮ್ ಅಟ್ ದ ಮನಿ ಎರಡು ಕೂಡ. ಸೊ ಇಲ್ಲೇನಾಗಿತ್ತು, 24,750 ಇತ್ತು ಅಟ್ ದ ಮನಿಯಲ್ಲಿ. ನಾನು 24,700 ಸೆಲೆಕ್ಟ್ ಮಾಡ್ಕೊಂಡೆ. ಯಾಕೆಂತಂದ್ರೆ ನಾನು ಈ ತರ 50 ಈ ರೇಂಜ್ ಅಲ್ಲಿ ಇದ್ರೆ ನಾನು ಎಂಟ್ರಿ ಆ ಒಂದು ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಂಟ್ರಿ ತಗೊಳ್ಳಲ್ಲ. ಯಾಕೆಂದ್ರೆ ಅದು ನನಗೆ ಒಂದು ಅಷ್ಟೊಂದು ಪರ್ಫೆಕ್ಟ್ ಅಂತ ಅನ್ಸಲ್ಲ, ಅಲ್ಲಿ ತಗೊಳ್ಳಲ್ಲ. ನಾನೇನಿದ್ರು ರೌಂಡ್ ಫಿಗರ್ ತಗೊಂತೀನಿ. ಓಕೆ, ಸೊ ಇಲ್ಲೂ ಕೂಡ ಒಂದು 30 ರೂಪೀಸ್ ಬಂತು ನನಗೆ. ಓಕೆ, ಇಲ್ಲಿ 30, ಇಲ್ಲೊಂದು 40. ಸೊ ಒಂದು ಒಳ್ಳೆ ಕ್ವಾಂಟಿಟಿ ಟ್ರೇಡ್ ಮಾಡಿದ್ದೆ. ಎರಡೂ ಕೂಡ ನನಗೆ ಕನ್ಫರ್ಮ್ ಆಗಿರುವಂತ ಟ್ರೇಡ್ ಆಗಿತ್ತು. ಸೊ ಬೆಳಿಗ್ಗೆ ಕೂಡ ಹೇಳಿದ್ದೆ ಈ ತರ ಒಂದು ಫಾಲ್ ಆಗಿದೆ, ಇಲ್ಲಿಂದ ಒಂದು ರಿಕವರ್ ಕೂಡ ಆಗ್ಬಹುದು ಅಂತ. ಆ ಒಂದು ಬೇಸ್ ಮೇಲೆ ನಾನು ಇಲ್ಲಿ ಎಂಟ್ರಿ ತಗೊಂಡೆ. ಸೊ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಕೆಳಗಡೆ ಬಂತು, ಸೊ ಇಲ್ಲಿ ಬ್ರೇಕ್ಔಟ್ ಮಾಡ್ತು. ಬ್ರೇಕ್ಔಟ್ ಆದ್ರೂ ನಮ್ಗೆ ಇಲ್ಲಿ ಕೆಳಗಡೆ ಸಸ್ಟೈನ್ ಆಗಿಲ್ಲ, ಇಮಿಡಿಯೇಟ್ ಮೇಲೆ ಹೋಯ್ತು, ಮತ್ತೆ ಕೆಳಗಡೆ ಬಂತು. ಸೊ ಇದೊಂದು ಏನು ಕನ್ಫರ್ಮೇಶನ್ ಇಲ್ಲ ಯಾವುದೇ ರೀತಿ, ಮತ್ತೆ ಸಡನ್ ಆಗಿ ಮೇಲೆ ಹೋಯ್ತು. ಅದಾದ್ಮೇಲೆ ಕೆಳಗಡೆ ಬಂತು ನೋಡಿ. ಈ ಕ್ಯಾಂಡಲ್ ಏನ್ ಮಾಡ್ತು, ಇದನ್ನ ಬ್ರೇಕ್ಔಟ್ ಮಾಡಿಲ್ಲ, ಇದ್ರ ಮೇಲೆನೆ ಒಂದು ಸಪೋರ್ಟ್ ತಗೊಂಡು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತು. ನೆಕ್ಸ್ಟ್ ಕ್ಯಾಂಡಲ್ ಕೂಡ, ಈ ಕ್ಯಾಂಡಲ್ ಕೂಡ ನನಗೆ ಇದ್ರ ಮೇಲೆನೆ ಕ್ಲೋಸ್ ಕೊಡ್ತು. ಸೊ ನನ್ಗೆ ಅಲ್ಲಿ ಕ್ಲಿಯರ್ ಆಯ್ತು, ಇಲ್ಲೊಂದು ಎಂಟ್ರಿ ತಗೋಬಹುದು, ಒಂದ್ ಸ್ವಲ್ಪ ಮೇಲೆ ಹೋಗಬಹುದು ಅಂತ. ಅದಕ್ಕೋಸ್ಕರ ನಾನು 60 ಪಾಯಿಂಟ್ ಟಾರ್ಗೆಟ್ ಇಟ್ಟೆ, ಇಲ್ಲಿ 30 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟೆ. ಸೊ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನೀವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಮಾರ್ಕೆಟ್ ನ ಅಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ. ಏನು ಇಲ್ಲಿಂದ ರಿವರ್ಸಲ್ ಆಗಬಹುದು, ಈ ತರ ಒಂದು ಲಾಜಿಕ್ ಗಳಿದೆಯಲ್ವಾ, ಅದು ನಿಮಗೆ ಆವಾಗ ಗೊತ್ತಾಗುತ್ತೆ. ಬಟ್ ನಾನು ಈ ಒಂದು ಟೂಲ್ ಯಾವ ತರ ಯೂಸ್ ಮಾಡಬೇಕು ಇಂಟ್ರಾಡೇ ಅಲ್ಲಿ ಅಂತ ಕೆಲವೊಂದು ರೂಲ್ಸ್ ಗಳನ್ನ ನಾನು ನಿಮ್ಗೆ ಈ ಟೂಲ್ ನ ಶೇರ್ ಮಾಡಿದ್ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಪರ್ಫೆಕ್ಟ್ ಆಗಿ ನೀವು ಎಂಟ್ರಿ ತಗೋಬಹುದು. ಸೊ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ನೀವು 6 ಮಂತ್ ಈ ಟೂಲ್ ಇಟ್ಕೊಂಡು ನೀವು ಅಬ್ಸರ್ವ್ ಮಾಡಿ, ಅಂದ್ರೆ ಯಾವುದೇ ರೀತಿ ರಿಯಲ್ ಮನಿ ಹಾಕ್ತೇನೆ ಎವ್ರಿ ಡೇ ನೀವು ಮಾರ್ಕೆಟ್ ನ ಅಬ್ಸರ್ವ್ ಮಾಡ್ತಾ ಬಂದ್ರೆ 100% ನೀವು ಆಪ್ಷನ್ ಬೈಯಿಂಗ್ ಅಲ್ಲಿ
ಸಕ್ಸಸ್ ಆಗ್ತೀರಾ. ನೋಡಿ ಇನ್ನೊಂದ್ಸರಿ ಮತ್ತೆ ಹೇಳ್ತೀನಿ, ನೀವೇನಾದ್ರೂ ಆಪ್ಷನ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ನೀವು ಟ್ರೇಡ್ ಮಾಡಕ್ ಹೋಗ್ಬೇಡಿ ಆಪ್ಷನ್ ಮೇಲೆ. ಓಕೆ, ಜಸ್ಟ್ ಮಾರ್ಕೆಟ್ ನ ನೀವು ಲೆವೆಲ್ಸ್ ನ ನೋಡ್ತಾ ಬನ್ನಿ. ಸೊ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಜೆರೋದಾದಲ್ಲಿ ನಿಮ್ಗೆ ಸೆನ್ಸಿಬಲ್ ಅಂತ ಇದೆ, ಸೊ ಅದನ್ನ ಲಾಗಿನ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಪೇಪರ್ ಟ್ರೇಡ್ ಮಾಡಬಹುದು ಅದರಲ್ಲಿ. ಸೊ ಆಪ್ಷನ್ ಚೈನ್ ಅಲ್ಲಿ ಬೈ ಸೆಲ್ ಮಾಡಬಹುದು, ಹಾಗೆ ಹೆಡ್ಜಿಂಗ್ ಮಾಡಬಹುದು, ಪ್ರತಿಯೊಂದು ಮಾಡಬಹುದು. ಓಕೆ, ವಿತೌಟ್ ಮನಿ. ಸೊ ಅದನ್ನ ನೀವು ಟ್ರೈ ಮಾಡಿ. ಸೊ ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಓಕೆನಾ, ನೀವೇನಾದ್ರೂ ಹೇಳಿದಿರ್ತಾನೆ ನನಗೆ ಗೊತ್ತಾಗೋದು. ಕಮೆಂಟ್ ಅಲ್ಲಿ ಹೇಳಿ ನನಗೆ ಇದು ಗೊತ್ತಿಲ್ಲ, ಸೊ ಇದನ್ನ ತಿಳಿಸ್ಕೊಡಿ ಅಂತ. ಸೊ ನನಗೆ ಗೊತ್ತಿದ್ರೆ ನಾನು ಟ್ರೈ ಮಾಡ್ತೀನಿ ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ. ಓಕೆ, ಸೊ ಯಾವ ತರ ಪೇಪರ್ ಟ್ರೇಡ್ ಮಾಡಬಹುದು ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ನೀವು. ಓಕೆನಾ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಬ್ಯಾಂಕ್ ನಿಫ್ಟಿ ಇವತ್ತು ಯಾವ ತರ ಒಂದು ಟ್ರೇಡ್ ಮಾಡ್ತು ಅಂತ ನೋಡುವ. ಇವಾಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಸೊ ಚಾರ್ಟ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಮ್ಮ ಲೆವೆಲ್ಸ್ ನೋಡಿ ಸೂಪರ್ ಆಗಿ ವರ್ಕ್ ಆಗಿದೆ. ಸೊ ಆಕ್ಚುಲಿ ಈ ಒಂದು ಮೂವ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ನಿಫ್ಟಿಯಲ್ಲಿ ಆಲ್ರೆಡಿ ನನಗೆ ಟ್ರೇಡ್ ಮುಗ್ದಿತ್ತಲ್ವಾ, ಸೊ ಇಲ್ಲೊಂದು ಅಬ್ಸರ್ವ್ ಮಾಡ್ತಾ ಇದ್ದೆ. ಆಕ್ಚುಲಿ ನಾನು ಇಲ್ಲಿ ಎಂಟ್ರಿ ತಗೋಬಹುದಿತ್ತು. ಓಕೆನಾ, ಬಟ್ ಇಲ್ಲಿ ಎಂಟ್ರಿ ತಗೊಂಡಿಲ್ಲ. ಯಾಕೆಂದ್ರೆ ನನಗೆ 2 ಟ್ರೇಡ್ ಒಂದು ಒಳ್ಳೆ ಪ್ರಾಫಿಟ್ ಕೊಟ್ಟಿದ್ದಲ್ವಾ, ಸೊ ಅದಕ್ಕೋಸ್ಕರ ಇದನ್ನ ನಾನು ಕ್ಯಾಚ್ ಮಾಡಕ್ಕೆ ಹೋಗಿಲ್ಲ. ಬಟ್ ಲಾಸ್ಟ್ ಮೂಮೆಂಟ್ ಕೂಡ ಆಗಿತ್ತು, ಸೊ ರಿಸ್ಕ್ ಬೇಡ ಅಂತ ನಾನು ಸುಮ್ಮನೆ ಆದೆ. ಬಟ್ ಇದನ್ನ ಕ್ಯಾಪ್ಚರ್ ಮಾಡಬಹುದಿತ್ತು. ಒಂದು ಒಳ್ಳೆ ಟ್ರೇಡ್ ಆಗಿತ್ತು ನೋಡಿ. ಇಲ್ಲಿಂದ ಇಲ್ಲಿಗೆ 100 ಪಾಯಿಂಟ್ ನಾವು ಟಾರ್ಗೆಟ್ ಇಟ್ಕೊಂಡಿದ್ರೆ ಪರ್ ಶೇರ್ ನಾವು 50 ರೂಪೀಸ್ ಆಪ್ಷನ್ ಅಲ್ಲಿ ಕ್ಯಾಚ್ ಮಾಡಬಹುದಿತ್ತು. ಓಕೆ, ಸೊ ಇದಿಷ್ಟು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಒಂದು ಟ್ರೇಡ್ ಆಯ್ತು. ಹಾಗೆ ವೇವ್ ಅನಾಲಿಸಿಸ್ ಪಾರ್ಟ್ 2 ವಿಡಿಯೋ ಇವತ್ತು ಎಂಡ್ ಆಫ್ ದ ಡೇ ಒಳಗಡೆ ಅಪ್ಲೋಡ್ ಮಾಡ್ತೀನಿ ಅಂದಿದ್ದೆ, ಇವತ್ತು ಮಾಡ್ತೀನಿ. ಸೊ ದಯವಿಟ್ಟು ಸಾರಿ, ನಿನ್ನೆ ಮಾಡಬೇಕಾಗಿತ್ತು ಬಟ್ ಆಗಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.